ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬ ಮನೆ ಸೊಸೆ ವಸಂತನಾಗ್. ನಮ್ಮ ಮನೇಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಬ್ಲೆಡ್ ತಂದಿದ್ರು. ಇದು ಬಂದ್ಬಿಟ್ಟು ಕುರಿದು. ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಬ್ಲೆಡ್ ತಿಂದರೆ. ನೋಡೋಕ್ಕೆ ಸ್ವಲ್ಪ ನನಗೂ ಸ್ವಲ್ಪ ತಂದಾಗ ಸ್ವಲ್ಪ ತುಂಬ ಹಾರ್ಶ್ ಅನಿಸ್ತು, ನೋಡೋಕ್ಕೆ ಭಯ ಆಗ್ತಾಯಿತ್ತು. ಬಟ್ ಆದ್ರೂ ನಾವು ನಾನ್ ವೆಜ್ ಆಗಿರೋದ್ರಿಂದ ನಮಗೇನು ಅನಿಸ್ಲಿಲ್ಲ. ತುಂಬ ದಿವಸನೂ ಆಗಿತ್ತು ನಾನು ಮಾಡಿ. ಈ ಥರ ಒಂದು ಬಾಣಲಿಗೆ ಹಾಕ್ಕೊಂಡೆ, ನಾನ್ ಸ್ಟಿಕ್ಗೆ ಹಾಕ್ಕೊಂಡೆ. ಹಾಕಿ ಅದನ್ನ ತೊಳಿಬೇಕು. ತೊಳೆದ್ಬಿಟ್ಟು ಈ ಥರ ಆಗುತ್ತೆ ನೋಡಿ. ಇದನ್ನು ಗ್ಯಾಸ್ ಮೇಲೆ ಡೈರೆಕ್ಟ್ ಹೀಗೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು, ಈ ಥರ ಉಪ್ಪು ಹಾಕಿಬಿಟ್ಟು ಬೇಯಕ್ಕಿಡಬೇಕು. ಬೇಯಕ್ಕಿಟ್ಬಿಟ್ಟು ನಾವು ಈಗ ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಒಂದೆರಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನಾವು ಮನೆಯಲ್ಲಿ. ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೋತಾ ಇದ್ದೀನಿ. ಇದರಲ್ಲಿ ತುಂಬ ಒಳ್ಳೆಯ ಅಂಶ ಇರೋದ್ರಿಂದ ಬ್ಲೆಡ್ಡಲ್ಲಿ ನಮಗೆ ತುಂಬ ಒಳ್ಳೆಯದು ತಿಂದರೆ. ಮೊದಲನಾಗಿ ಬಾಣಲಿ ಕಾದಿದೆ, ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸಿಡಿಲಿ ಚಟಪಟ ಅಂತ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬೇಡ ಅನ್ನೋರು ಸ್ಕಿಪ್ಪು ಮಾಡ್ಕೋಬೋದು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನನಗೂ ತುಂಬಾ ಇಷ್ಟ ಇದು. ತುಂಬ ಡಿಫ್ರೆಂಟಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡೋರ್ಗೆ ಹೇಳಿದ್ನಲ್ಲ, ಸಸ್ಯಾಹಾರಿಗಳ್ಗೆ ಒಂಥರ ಅನ್ಸ್ಬೋದು, ಬಟ್ ಅಷ್ಟೇ ತುಂಬ ಆರೋಗ್ಯಕರವಾಗಿದೆ ಕುರಿ ರಕ್ತ. ಇದಾದಮೇಲೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಣ. ಏನಕ್ಕೆ ಅಂದರೆ ನಾವು ರಕ್ತ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಿ. ನೋಡಿಕೊಂಡು ನಾವು ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ಲ, ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೇಯಿಸಿ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಮುಖ್ಯವಾಗಿ ಕೆಲವರು ಮೊಟ್ಟೆನೂ ಹಾಕೋತಾರೆ. ನಾವು ಅದು ಮೊಟ್ಟೆ ಹಾಕ್ಕೊಳ್ಳಿಲ್ಲ, ಕಾಯಿ ತುರಿನ ತುರಿದ್ಬಿಟ್ಟು ಜಾಸ್ತಿನೇ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಇದು ವಿಟಮಿನ್ ಡಿ ಮತ್ತು ಇ ಅನ್ನೋ ಅಂಶ ಕೊಡುತ್ತೆ. ಡಿಫ್ರೆಂಟಾಗಿರುತ್ತೆ. ಒಂದು ಕಡೆ ನಾವು ರಕ್ತ ಬೇಯ್ದಿರ್ತೇನೆ ನೋಡಿ, ಈ ಥರ ಅದು ಆಗುತ್ತೆ. ಗಟ್ಟಿಗೆ ಒಳ್ಳೆ ಸ್ಪಾಂಜ್ ಥರ ಆಗಿರುತ್ತೆ. ನಾವು ಅದನ್ನು ಇವಾಗ ಚಾಕಲ್ಲಿ ಚಿಕ್ಕ ಪೀಸಾಗಿ ಕೈಯಲ್ಲೂ ಮಾಡ್ಕೋಬೋದು. ಬಟ್ ತುಂಬ ಬಿಸಿ ಇತ್ತು ಅಂದ್ಬಿಟ್ಟು ನಾವು ಈ ಥರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಈ ಥರ ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಅವಾಗ ಈ ಥರ ಸಿಹಿಯಲ್ಲ, ನಮ್ಮದೊಂದು ಸ್ವಲ್ಪ ಉರಿ ಜಾಸ್ತಿಯಾಗಿ ಬಾಣಲಿ ಸೀಯಿತು. ನಾನು ಸೀದೋಗಿರೋದನ್ನ ಬಿಟ್ಟು ಈ ಥರ ನೋಡಿ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಾಡ್ಬೋದು, ಬಟ್ ತುಂಬ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೂ ಕೂಡ ನಾವು ಕಟ್ ಮಾಡ್ಕೋಬೋದು. ಈ ಥರ ಪೀಸ್ ಮಾಡಿಕೊಂಡು ಈಗ ಹೆಂಗೂ ಈರುಳ್ಳಿ ಬೆಂದಿದೆ, ಅದನ್ನು ಸಣ್ಣ ಕಟ್ ಮಾಡ್ಕೊಳ್ಳೋಣ ನಾವು ಚಿಕ್ಕದಾಗಿ. ಮತ್ತೆ ನಾವು ಈರುಳ್ಳಿನ ತಿರ್ಸೋಣ. ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಆವಾಗವಾಗ ಫ್ರೈ ಮಾಡೋಣ ಅಷ್ಟೇ. ಇದು ಚೆನ್ನಾಗಿ ಬೆಂದಿದ ತಕ್ಷಣವೇ ನಾವು ಹುರಿದು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ರಕ್ತನ ಪುಡಿಯಾಗಿ, ಅದನ್ನು ಹಾಕೋಣ. ನೋಡಿ ಈ ಥರ ಇರುತ್ತಲ್ಲ, ಅದನ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ. ಈ ಥರ ಕ್ಯೂಬ್ ಥರ ಚಿಕ್ಕದಾಗಿ ಮಾಡಿಕೊಂಡು ನಾವು ಹಾಕೋಬಿಡೋಣ. ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ಇದಕ್ಕೆ ಹುಣ್ಸೆಹಣ್ಣು ಕೂಡ ಹಾಕೋತಾರೆ ಬೇಯಬೇಕಾದ್ರೆ. ಅದು ಏನಕ್ಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಉಪ್ಪು ಮಾತ್ರ ಹಾಕ್ತಾರೆ, ಅದು ಮಾತ್ರ ಗೊತ್ತು. ನಾನು ಬರೀ ಉಪ್ಪು ಮಾತ್ರ ಹಾಕಿಬಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೊಂಡೆ. ಮತ್ತು ಇನ್ನೊಂದು, ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿಯೋಣ ಇದನ್ನು ಚೆನ್ನಾಗಿ. ಇದಾದ ನೆಕ್ಸ್ಟಿಗೆ ನಾವು ಬ್ರೆಡ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಬೆಂದಿದ ತಕ್ಷಣವೇ ನಾವು ಜಾಸ್ತಿ ಹಾಕ್ಕೊಳ್ಳೋವಂಥ ಅವಶ್ಯಕತೆ, ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಬ್ರೆಡ್ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ. ನಾವು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನೇನು ಬೇಯಿಸ್ಬೇಕು, ಇಷ್ಟು ನಿಮಿಷ ಇರಬೇಕು, ಅಷ್ಟು ನಿಮಿಷ ಇರಬೇಕು ಅಂತೇನಿಲ್ಲ. ಮಿನಿಮಮ್ ಒಂದು 5 ನಿಮಿಷ ಅಷ್ಟೇ. ಗಂಟೆ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಬೆಂದಿರೋ ಈರುಳ್ಳಿಗೆ ಚೆನ್ನಾಗಿ ರೋಸ್ಟ್ ಆಗಿರೋರಿಗೆ ಬ್ಲೆಡ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆದ್ರೂ ತುಂಬಾ ರುಚಿಕರವಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಅದು ಮಾಂಸಾಹಾರಿಗಳಿಗೆ ಗೊತ್ತು. ನನ್ನ ಮನೇಲಿ ಸ್ವಲ್ಪ ನಾನ್ ವೆಜ್ ಜಾಸ್ತಿನೇ ನಾವು ಮಾಡೋದ್ರಿಂದ ನಾನು ನಾನ್ ವೆಜ್ ರೆಸಿಪಿನ ನಾನು ಜಾಸ್ತಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ನಾರ್ಮಲಾಗಿ ಅದೇ ಉಪ್ಪಿಟ್ಟು, ಅದೇ ಚಿತ್ರಾನ್ನ,
ಅದೇ ನಾನು ಕೂಡ ತೋರಿಸಿದ್ದೀನಿ, ಆದ್ರೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನ್ ವೆಜ್ ತಿನ್ನೋರು ಯಾರು ಮಾರ್ಕೊಂಡಿರಲ್ವೋ ಅವರು ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಲೈಟಾಗಿ, ತುಂಬ ಹಾಕ್ಕೋಬಾರ್ದು. ಇದನ್ನ ಬೇಕಾದ್ರೆ ನಾವು ಸ್ಕಿಪ್ಪು ಕೂಡ ಮಾಡ್ಕೋಬೋದು, ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡೆ. ತುಂಬಾ ರೆಸಿಪಿ ಸಕ್ಕತ್ತಾಗಿತ್ತು. ಇದಾಗಿದ ತಕ್ಷಣ ನಾನು ಅರ್ಧ ಹೋಳು ತೆಂಗಿನ ತುರಿ ಫುಲ್ ತುರಿದು ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಹೇಳ್ದಂಗೆ ಮೊಟ್ಟೆ ಕೂಡ ಹಾಕ್ಕೊಬೋದು. ನಾವು ಆನಿಯನ್ ಹುರಿದ್ವಲ್ಲ ಆವಾಗಲೇ ಮೊಟ್ಟೆ ಹುರ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೊಂಡು ನಾವು ಬ್ಲೆಡ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಇವತ್ತು ಬೇರೆ ನಾನ್ ವೆಜ್ಜು ಮಾಡಿರೋದ್ರಿಂದ ಸಾಂಬಾರು, ಸೊ ನಾನು ಎಗ್ ಹಾಕ್ಕೊಳ್ಳಿಲ್ಲ, ಕಾಯಿ ತುರಿನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಹಾಕಿ ಜಾಸ್ತಿ ಬೇಯಿಸೋ ಅಂಥದ್ದು ಇರೋಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಹಬೆಗೆ ಕಾಯಿ ತುರಿ ಎಲ್ಲ ಇದಾಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನ ಚಪಾತಿಗೆ, ದೋಸೆಗೆ, ಅನ್ನ ರಸಮ್ ನಂಚ್ಕೊಳ್ಳೋಕ್ಕೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಲೆಡ್ ಪಲ್ಯ ರೆಡಿ. ನೋಡ್ತಾ ಇದ್ದೀರಲ್ಲ, ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.